ಸೋಮರಿಯೇ, ಇರುವೆಯ ಹತ್ತಿರ ಹೋಗು. ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕನಿಲ್ಲದಿದ್ದರೂ, ಅದಕ್ಕೆ ಪ್ರಭುಗಳಿಲ್ಲದಿದ್ದರೂ, ಅಧಿಕಾರಿಗಳಿಲ್ಲದಿದ್ದರೂ, ಸುಗ್ಗಿಯ ಕಾಲದಲ್ಲಿ ತನ್ನ ಆಹಾರವನ್ನು ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಈ ದಿನ ಕೆಲವು ಪ್ರಾಮುಖ್ಯವಾದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಮೊಟ್ಟಮೊದಲನೇದಾಗಿ, ಇರುವೆಯಿಂದ ನಾವು ಕಲಿಯಬೇಕಾದ ಪಾಠ ಏನು ಗೊತ್ತಾ? ಇರುವೆಗಳು ಬಹಳ ಚುರುಕಾಗಿರುತ್ತವೆ. ಏನಾಗಿರ್ತವೆ? ಇರುವೆಗಳು ಬಹಳ ಚುರುಕಾಗಿರುತ್ತವೆ, ಕಷ್ಟಪಟ್ಟು ಕೆಲಸ ಮಾಡುತ್ತವೆ. ಎಂದಾದರೂ ಇಂಥ ಪ್ರಕಟಣೆ ಕಂಡಿದ್ದೀರಾ? ಕಡಿಮೆ ಸಮಯದಲ್ಲಿ ಅಧಿಕವಾಗಿ ಸಂಪಾದಿಸಿರಿ. ಈ ಪ್ರಕಟಣೆ ಕಂಡಿದ್ದೀರಲ್ಲವೋ? ಕಡಿಮೆ ಸಮಯದಲ್ಲಿ ಹೆಚ್ಚು ಸಂಪಾದಿಸಿರಿ. ಎರಡನೇದು, ಕಡಿಮೆ ಬಂಡವಾಳ ಹಾಕಿರಿ, ಹೆಚ್ಚು ಲಾಭ ಸಂಪಾದಿಸಿರಿ. ಮೂರನೇದು, ಮನೆಯಲ್ಲಿಯೇ ಉಳ್ಕೊಂಡು ತಿಂಗಳಿಗೆ 1,00,000 ಸಂಪಾದಿಸಿರಿ. ಇಂತಹ ಪ್ರಕಟಣೆ ಎಲ್ಲಾದರೂ ಕಂಡಿದ್ದೀರಾ? ಖಂಡಿತವಾಗಿ ಕಂಡಿರುತ್ತೀರಿ. ನೀವು ಬ್ಯಾಂಕಲ್ಲಿ 5,000 ರೂಪಾಯಿ ಡೆಪಾಸಿಟ್ ಮಾಡಿ ಸಂಜೆ ಅನ್ನೋಷ್ಟೊತ್ತಿಗೆ 50,000 ರೂಪಾಯಿ ಬರುತ್ತವೆ. ಒಮ್ಮೆ ನನ್ನ ಬಳಿಗೆ ಒಬ್ಬ ಸಹೋದರ ಬಂದ, ಬಹಳ ಅಳುಮುಖ ಇಟ್ಕೊಂಡು ಬಂದ. ಏನಪ್ಪ ಅಂದಾಗ, ಏನಿಲ್ಲಣ್ಣ, ಒಂದು ಮೆಸೇಜ್ ಬಂದಿದೆ ಅಂದ. ಯಾವ ಮೆಸೇಜ್ ಅಂದೆ? 50,00,000 ರೂಪಾಯಿಯ ಲಾಟ್ರಿಯನ್ನು ನೀವು ಗೆದ್ದಿದ್ದೀರಿ ಎಂಬುದಾಗಿ. ನಿಮ್ಮ ಫೋನ್ ನಂಬರ್ ಸೆಲೆಕ್ಟ್ ಆಗಿದೆ. ಎದಕ್ಕಾಗಿ ಸೆಲೆಕ್ಟ್ ಆಗಿದೆ ಎಂದರೆ 50,00,000 ರೂಪಾಯಿ ನಿಮಗೆ ಬರ್ಲಿಕ್ಕಿವೆ, ಅದಕ್ಕೆ ನಿಮ್ಮ ಫೋನ್ ನಂಬರ್ ಸೆಲೆಕ್ಟ್ ಆಗಿದೆ ಎಂದು ಹೀಗೆ ಮೆಸೇಜ್ ಬಂದಿದ್ದಕ್ಕೆ ಈ ವ್ಯಕ್ತಿ ಎಷ್ಟೋ ಸಂತೋಷಗೊಂಡು 50,00,000 ರೂಪಾಯಿ ನನಗೆ ಲಕ್ಕಿ ಡ್ರಾ ಅಲ್ಲಿ ಸಿಕ್ಕಿದೆಯಂತೆ ಎಂದು ಸಂತೋಷಗೊಂಡು ಕೆಳಗಡೆ ಓದುತ್ತಾನೆ. ಅದೇನೆಂದರೆ, ಇದನ್ನು ತಕ್ಷಣವೇ ನೀವು ಹೊಂದಿಕೊಳ್ಳಬೇಕಾದರೆ ನಿಮ್ಮ ಹೆಸರು ನಮೂದಿಸಿಕೊಳ್ಳುವುದಕ್ಕಾಗಿ 5,000 ರೂಪಾಯಿ ಕಟ್ಟಿರಿ. ಇವನು ತಕ್ಷಣವೇ ಹೋಗಿ ಬ್ಯಾಂಕಲ್ಲಿ 5,000 ರೂಪಾಯಿ ಕಟ್ಟಿದ. ತಕ್ಷಣವೇ ಅವರು, ನೀವು 5,000 ರೂಪಾಯಿ ಕಟ್ಟಿದ್ದಕ್ಕಾಗಿ ಧನ್ಯವಾದಗಳು, ನಿಮ್ಮ ರಿಕ್ವೆಸ್ಟ್ ನಾವು ಪ್ರೋಸೆಸ್ ಮಾಡುತ್ತೇವೆ, 50,00,000 ರೂಪಾಯಿ ನಿಮ್ಮ ಬ್ಯಾಂಕ್ ಒಳಗಡೆ ನಾವು ಡೆಪಾಸಿಟ್ ಮಾಡುತ್ತೇವೆ, ಆದರೆ ಅದನ್ನು ನೀವು ವಿಡ್ರಾ ಮಾಡ್ಕೊಳ್ಬೇಕಾದ್ರೆ 35,000 ನೀವು ತಕ್ಷಣ ಕಟ್ಟಬೇಕಂದ್ರು. 35,000 ಕಟ್ಟಬೇಕಾ? ಹೋಗ್ಲಿ ಬಿಡು, 50,00,000 ಬರ್ತಿರುವಾಗ 35,000 ಏನ್ ಲೆಕ್ಕ ಅಂತ ಯೋಚಿಸಿ ಮತ್ತೆ ಕಟ್ದ. 35,000 ಕಟ್ಟದ. 35,000 ರೂಪಾಯಿ ನೀವು ಕಟ್ಟಿದ್ದೀರಿ, 50,00,000 ರೂಪಾಯಿ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗ್ತಿವೆ, ಇದಕ್ಕೆ ಟ್ರಾನ್ಸ್ಫರ್ ಫೀಸ್ ಇದೆ, 75,000 ಕಟ್ಟಿರಿ ಅಂದ್ರು. ಓಹೋ, ಟ್ರಾನ್ಸ್ಫರ್ ಫೀಸ್ ಕಟ್ಟಬೇಕಾಗುತ್ತಾ ಎಂದು ಯೋಚಿಸಿ 75,000 ರೂಪಾಯಿ ಕೂಡ ಕಟ್ಟಿದ. ಕೊನೆಗೆ ನನ್ನ ಬಳಿಗೆ ಬಂದು, ಅಣ್ಣ, 50,00,000 ರೂಪಾಯಿ ಹಾಳಾಗಿ ಹೋದುವಣ್ಣ, ಹಾಳಾಗಿ ಹೋದುವ. ಏನಾದವು? ಚೆನ್ನಾಗಿ ಹಾಳಾಗಿ ಹೋದವು. ಸರಿ, ಈಗೇನಾಯ್ತು? ಮೊದಲು 5,000 ಕಟ್ಟಂದ್ರೆ ನಾನು ಕಟ್ಟಿದೆ ಅಣ್ಣ, ನಂತರ 35,000 ಕಟ್ಟಂದ್ರೆ ಅದನ್ನು ಕಟ್ದಣ, ಆನಂತರ 75,000 ಕಟ್ಟಂತ ಹೇಳಿದ್ರೆ ಕಟ್ದಣ. 50,00,000 ಬರ್ಲಿಕ್ಕಿವೆ ಅಂದ್ಕೊಂಡು ಇದ್ಯಾವ ಲೆಕ್ಕಕ್ಕೆ ಅಂದ್ಕೊಂಡೆ. ಸರಿ, ಇಷ್ಟೊತ್ತಿನವರೆಗೂ ಎಷ್ಟು ದುಡ್ಡು ಕಟ್ಟದೆ? 3.5 ಲಕ್ಷ ಕಟ್ಟಿದೆ ಅಣ್ಣ ಅಂದ. ಹಾಗೆ ಕಟ್ತಾ ಇರು ಅಂದೆ. ಎಷ್ಟು ಅಮಾಯಕತ್ವ ನೋಡಿ. ಯಾರು ಹೀಗೆ ಮಾಡ್ತಾರೆ ಗೊತ್ತಾ? ಯಾರು ಮಾಡ್ತಾರೆ ಹೇಳಿ? ಹೇಳಿದೇನಲ್ಲವೇ ಏನೆಂದು? ಕಡಿಮೆ ಕಷ್ಟಪಡಿರಿ, ಹೆಚ್ಚು ಸಂಪಾದಿಸಿರಿ. ಕಡಿಮೆ ಬಂಡವಾಳ ಹಾಕಿರಿ, ಹೆಚ್ಚು ಲಾಭ ಸಂಪಾದಿಸಿ. ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿರಿ, ತಿಂಗಳಿಗೆ 1,00,000 ರೂಪಾಯಿ ಸಂಪಾದಿಸಿರಿ. ಈಗ ಮತ್ತೊಂದು ಹೊಸದಾಗಿ ಬಂದಿದೆ, ಯಾವ್ದು ಗೊತ್ತಾ? ಡೈಟಿಂಗ್ ಏನು ಮಾಡಬೇಡಿರಿ, ನಿಮ್ಮ ತೂಕ ಕಡಿಮೆ ಮಾಡಿಕೊಳ್ಳಬಹುದು. ನೀವು ನೋಡಿದ್ದೀರೋ ಇಲ್ಲವೋ? ಡೈಟಿಂಗ್ ಮಾಡಲಾರದೆಯೇ ತೂಕ ಕಡಿಮೆ ಮಾಡಿಕೊಳ್ಳಬಹುದು. ಈ ದಿನ ಯಾರಾದರೂ ಇದ್ದೀರಾ ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುವಂಥವರು? ಹಾಗಾದರೆ ಈ ಅಡ್ವರ್ಟೈಸ್ಮೆಂಟ್ ನೋಡಿರಿ. ನೀವು ಡೈಟಿಂಗ್ ಏನು ಮಾಡುವ ಅಗತ್ಯವಿಲ್ಲ, ಬೇಕಾದಷ್ಟು ಬ್ಯಾಟಿಂಗ್ ಮಾಡಿ, ಆದರೂ 5 ಕೆಜಿ ಕಡಿಮೆ ಆಗ್ತೀರಿ, 10 ಕೆಜಿ ಕಡಿಮೆ ಆಗ್ತೀರಿ ಎಂದು ಹೇಳುವಾಗ ನಂಬಬೇಡಿರಿ. ಇರುವೆಗಳಿಗೆ ಇಂಥ ಅಡ್ವರ್ಟೈಸ್ಮೆಂಟ್ಗಳೇನು ಗೊತ್ತಾಗೋದಿಲ್ಲ. ಅವುಗಳಿಗೆ ಗೊತ್ತಿರೋದೆಲ್ಲ, ಇರುವೆಗಳಿಗೆ ಗೊತ್ತಿರೋದೆಲ್ಲ ಒಂದೇ. ಅದೇನ್ ಗೊತ್ತಾ? ಕಷ್ಟಪಡುವುದು. ಎಂದಾದರೂ ಇರುವೆಗಳು ಕಾಲಕ್ಷೇಪ ಮಾಡುವುದನ್ನು ನೋಡಿದೀರಾ? ಹರಟೆ ಹೊಡೆಯುವುದನ್ನು ನೋಡಿದೀರಾ? ಇವು ಯಾವತ್ತೇ ಇರುವೆಗಳನ್ನು ನೋಡುವಾಗ ಏನೋ ಕಷ್ಟಪಡುವ ರೀತಿಯಲ್ಲಿ ಕಾಣಿಸಿಕೊಳ್ತಾಯಿವೆ. ಎಲ್ಲಿಗೋ ಹೋಗ್ತಾ ಇರುವಂತೆ ಕಾಣಿಸಿಕೊಳ್ತವೆ, ಇಲ್ಲಿಗೋ ಹೋಗ್ತಾ ಇರ್ತವೆ, ಏನೋ ಮಾಡ್ತಾ ಇರ್ತವೆ, ಏನನ್ನೋ ಹೊರುತ್ತಾ ಇರ್ತವೆ. ಅಷ್ಟೇ ಹೊರತು ನಿದ್ರೆ ಮಾಡುವುದನ್ನು ನೋಡಿದೀರಾ? ನೀವು ಇರುವೆಗಳ ಚರಿತ್ರೆಯನ್ನು ನೋಡುವುದಾದರೆ, ಇರುವೆ 2 ವರ್ಷ ಬದುಕುವುದಾದರೆ 2 ವರ್ಷವೆಲ್ಲ ಕಷ್ಟಪಡುತ್ತೆ. ಇರುವೆಗಳು
ನಿದ್ರೆ ಮಾಡೋದಿಲ್ಲ. ಒಂದು ವೇಳೆ ನಿದ್ರೆ ಮಾಡಿದ್ರೂ ಕೂಡ ಬಹಳ ಕಡಿಮೆ ಸಮಯ ನಿದ್ರೆ ಮಾಡ್ತವೆ. ನಮ್ಮಲ್ಲಿ ಬಹಳ ಜನ ಸ್ವಲ್ಪವೂ ಕಷ್ಟಪಡಲ್ಲ. ಅವ್ರು ಕಷ್ಟಪಟ್ಟಿದ್ದೇನಾದ್ರೂ ಇರುವುದಾದ್ರೆ ಕೈಯಿಂದ ಕಲಿಸೋದ್ರಲ್ಲಿ ಕಷ್ಟಪಡ್ತಾರೆ. ಏನು? ಅನ್ನ ಸಾರು ಕಲಸಬೇಕು, ಪಲ್ಯ ಎಲ್ಲ ಕಲಸಬೇಕು, ರಿಮೋಟ್ ಕಂಟ್ರೋಲ್ ತೆಗೆದುಕೊಂಡು ಚಾನಲ್ಸ್ ಬದಲಾಯಿಸ್ತಾ ಇರಬೇಕು, ಕಷ್ಟಪಟ್ಟು ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಬೇಕು. ಈ ಕಷ್ಟಗಳನ್ನು ಬಿಟ್ಟರೆ ಬೇರೆ ಯಾವ ಕಷ್ಟಪಡಲ್ಲ ಅವರು. ಇದೀರಾ ನಮ್ಮ ಮಧ್ಯ ಅಂತಹ ಸೋಮಾರಿಗಳು? 4 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಇರುವೆಗಳು ಕಷ್ಟಪಡುತ್ತವೆ, ಇರುವೆಗಳು ಚುರುಕಾಗಿರುತ್ತವೆ. ಬೈಬಲ್ ಹೇಳುತ್ತದೆ ಚುರುಕಾಗಿರುವಂಥದ್ದು ದೊಡ್ಡ ಭಾಗ್ಯ. ವಿದ್ಯಾಭ್ಯಾಸ ಮಾಡುವಂತಹ ಸ್ಟೂಡೆಂಟ್ಸ್ ಆಗಿರುವುದಾದ್ರೆ, ನೀವು ಸೋಮಾರಿಗಳಾಗಿ ಇರದೇ ಇರುವುದಾದರೆ ನಿಮ್ಮ ಸ್ಟಡೀಸ್ನಲ್ಲಿ ನೀವು ಚುರುಕಾಗಿರ್ತೀರಿ. ಕಾಲೇಜ್ಗಾಗಲಿ ಸ್ಕೂಲ್ಗಾಗಲಿ ಹೋಗುವ ವಿಷಯದಲ್ಲಿ ಚುರುಕಾಗಿರ್ತೀರಿ. ಹೋಮ್ವರ್ಕ್ ಬರೆಯುವ ವಿಷಯದಲ್ಲಿ ಚುರುಕಾಗಿರ್ತೀರಿ. ಎಕ್ಸಾಮ್ಸ್ ಬರೆಯುವ ವಿಷಯದಲ್ಲಿ ಚುರುಕಾಗಿರ್ತೀರಿ. ಹಾಗೆಯೇ ಉದ್ಯೋಗ ಮಾಡುವಂಥವರೇ ದಯವಿಟ್ಟು ಕೇಳಿರಿ, ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ ಚುರುಕಾಗಿರ್ರಿ. 10 ಜನ ಕೆಲಸ ಮಾಡ್ತಿದ್ದಾರೆ ಅಂದ್ಕೊಳ್ಳಿ. ಆ 10 ಜನರಲ್ಲಿ ಮೇಲಾಧಿಕಾರಿ ಯಾರಿಗಾದರೂ ಒಂದು ಜವಾಬ್ದಾರಿಕೆ ಕೊಡಬೇಕಾದಾಗ ಎಂಥವರಿಗೆ ಕೊಡ್ತಾರೆ ಹೇಳಿ? ಚುರುಕಾಗಿರುವವನಿಗೆ ಕೊಡ್ತಾರೋ ಇಲ್ಲವೇ ಸೋಮಾರಿಗೆ ಕೊಡ್ತಾರೋ? ಯಾರಿಗೆ ಜವಾಬ್ದಾರಿಕೆ ಕೊಡ್ತಾರೆ? ಚುರುಕಾಗಿರುವವನಿಗೆ ಜವಾಬ್ದಾರಿಕೆ ಕೊಡ್ತಾರೆ. ಯಾಕೆಂದ್ರೆ ಚುರುಕಾಗಿರುವವನಿಗೆ ಕೊಟ್ರೆ ಅವನು ಖಂಡಿತವಾಗಿ ಕೆಲಸ ಮಾಡ್ತಾನೆ. ಮತ್ತೆ ಸೋಮಾರಿಗೆ ಕೊಡುವುದಾದ್ರೆ ಅವನು ಖಂಡಿತವಾಗಿ ಅದನ್ನು ಪೋಸ್ಟ್ಪೋನ್ ಮಾಡ್ತಾನೆ. ಸೋಮಾರಿತನಕ್ಕೆ ಮತ್ತೊಂದು ಸಂಕೇತ ಏನೆಂದರೆ, ಯಾವುದಾದ್ರೂ ಕೆಲಸ ಕೊಡುವಾಗ ಕೆಲಸ ಅವನು ಮಾಡೋದಿಲ್ಲ. ಯಾಕೆ ಮಾಡಲಿಲ್ಲ ಎಂದು ಕೇಳಿದ್ರೆ ಅದಕ್ಕೆ ಅದ್ಭುತವಾದ ಕಾರಣ ಹೇಳ್ತಾನೆ, ನೆಪ ಹೇಳ್ತಾನೆ. ಸರ್, ನೀವು ಕೊಟ್ಟ ತಕ್ಷಣ ನಾನು ಮಾಡ್ಬೇಕಂದ್ಕೊಂಡೆ, ಆದರೆ ಕೊಟ್ಟ ಕೆಲಸ ಮಾಡುವ ವಿಷಯದಲ್ಲಿ ಪೂರ್ತಿಗೊಳಿಸಲಾರದೆ ಅದನ್ನು ಮಾಡೋಣ ಅಂದ್ಕೊಂಡೆ, ಆದರೆ ಪ್ರಾರಂಭಿಸೋಣ ಅಂದ್ಕೊಂಡೆ, ಆದರೆ ಹೀಗೆ ಆದರೆ ಎನ್ನುವಂಥವರು ಕೆಲಸವನ್ನು ಕೊಲೆ ಮಾಡ್ತಾರೆ. ಮರೆಯಬೇಡಿರಿ, ಜೀವಿತದಲ್ಲಿಯೇ ಈ ಸತ್ಯವನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಸೋಮಾರಿಗಳು ಏನನ್ನೂ ಸಾಧಿಸೋದಿಲ್ಲ. ನಿಮ್ಮ ಜೀವಿತದಲ್ಲಿ ಕೊಟ್ಟ ಕೆಲಸ ವಿಷಯದಲ್ಲಿ ಯಾರಾದರೂ ಸೋಮಾರಿಗಳಾಗಿರುವುದಾದ್ರೆ ನಿಮ್ಮ ಜೀವಿತದಲ್ಲೇ ನೀವು ಅಂದ್ಕೊಂಡದ್ಯಾವುದು ಸಾಧಿಸ್ಲಿಕ್ಕಾಗೋದಿಲ್ಲ. ಸಾಧಿಸುವವರು ಯಾವತ್ತೂ ಸೋಮಾರಿಗಳಾಗಿರೋದಿಲ್ಲ. ಸೋಮಾರಿಗಳಾಗಿರುವವರೇನು ಸಾಧಿಸೋದಿಲ್ಲ. ಸೋಮಾರಿಗಳು ಸಾಧಾರಣವಾಗಿ ನೆಪಗಳನ್ನು ಹೇಳ್ತಾರೆ. ಕಷ್ಟಪಟ್ಟು ಕೆಲಸ ಮಾಡುವಂಥವರೇನು ಸಾಧಾರಣವಾಗಿ ಸಾಧಿಸಿ ತೋರಿಸ್ತಾರೆ. ಈಗ ಇವರಿಬ್ಬರಲ್ಲಿ ನೀವ್ಯಾರಾಗಿದ್ದೀರಿ ಹೇಳಿ? ಸಾಧಿಸುವವರಾಗಿರೋದಾದ್ರೆ ನೀವು ಚುರುಕಾಗಿರುತ್ತೀರಿ, ಕಷ್ಟಪಡುವುದಕ್ಕಾಗಿ ಇಷ್ಟಪಡ್ತೀರಿ. ತನ್ನ ಕೆಲಸದಲ್ಲಿ ನಿಪುಣತೆಯುಳ್ಳವನನ್ನು ನೋಡಿದೀಯಾ? ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 29ನೇ ವಚನ ಹೇಳುತ್ತೆ, ಅವನು ತನ್ನ ಕೆಲಸದಲ್ಲಿ ನಿಪುಣತೆ ಅಂದರೆ ನೈಪುಣ್ಯತೆಯುಳ್ಳವನನ್ನು ನೀನೆಂದಾದ್ರೂ ನೋಡಿದೀಯಾ? ಅವನು ಅಲ್ಪರ ಮುಂದೆ ಅಲ್ಲ, ಮತ್ಯಾರ ಮುಂದಂತೆ? ರಾಜರ ಮುಂದೆ ನಿಲ್ಲುತ್ತಾನೆ. ರಾಜರಿಗೆ ಯಾರು ಬೇಕಾಗ್ತಾರೆ ಹೇಳಿ? ನೈಪುಣ್ಯತೆಯುಳ್ಳವರೇ ಬೇಕು. ಅಧಿಕಾರಿಗಳು ಎಂಥವರನ್ನು ಕೋರುತ್ತಾರೆ? ನೈಪುಣ್ಯತೆಯುಳ್ಳವರನ್ನು ಕೋರುತ್ತಾರೆ. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ. ದಾನಿಯೇಲ 1ನೇ ಅಧ್ಯಾಯ 4ನೇ ವಚನ. ಇಸ್ರಾಯೇಲ್ಯರ ರಾಜವಂಶಸ್ಥರಲ್ಲಿ ಮುಖ್ಯಸ್ಥರು, ಲೋಪವಿಲ್ಲದ ಸುಂದರರು, ಸಮಸ್ತ ಶಸ್ತ್ರಜ್ಞಾನರು, ಪಂಡಿತರು, ವಿದ್ಯಾ ನಿಪುಣರೂ ಆಗಿದ್ದು ರಾಜ ಆಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಬರಮಾಡಿಸಿದನು. ನೆಬೂಕದ್ನೆಚ್ಚರನು ಬೇಕನ್ನುತ್ತಿದ್ದಾನೆ. ಎಂಥವರನ್ನು ಕೋರುತ್ತಿದ್ದಾನೆ ಗೊತ್ತಾ? ಎಂಥವರು ನೋಡಿ, ಅವರೆಂಥವರಾಗಿದ್ರಂತೆ? ಲೋಪವಿಲ್ಲದವರು, ಸೌಂದರ್ಯವುಳ್ಳವರು, ಸಮಸ್ತ ಶಸ್ತ್ರಜ್ಞಾನರು, ಪಂಡಿತರು, ವಿದ್ಯೆ ನಿಪುಣರಾಗಿರುವಂತಹ ರಾಜ ಆಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಕೆಲವು ಯುವಕರನ್ನು ಬರಮಾಡಿ ಕಸ್ದೀಯರ ಪಂಡಿತರ ಭಾಷೆಯನ್ನು ಅವರಿಗೆ ಕಲಿಸು. 6ನೇ ವಚನ. ಯೆಹೂದ್ಯರೊಳಗಡೆಯಿಂದ ದಾನಿಯೇಲ, ಹನನ್ಯ, ಮೀಶಾಯೇಲ, ಅಜರ್ಯ ಎಂಬುವರು ಇವರೊಳಗೇ ಇದ್ದರು. ರಾಜನು ಎಂಥವರನ್ನು ಆರಿಸಿಕೊಂಡ? ತಿನ್ನುವವರನ್ನು. ಯಾವಾಗ ನೋಡಿದ್ರು ತಿನ್ನುವವರನ್ನು. ನಿಮಗೆ ಗೊತ್ತಾ ಪ್ರಿಯರೇ, ಈ ಗಾದೆ ಎಂದಾದ್ರೂ ಕೇಳಿದೀರಾ? ಲೇಜಿ ಪೀಪಲ್ ಆರ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ಪೀಪಲ್ ಅಂತೆ. ಇದು ಗೊತ್ತಾ ನಿಮಗೆ? ಸೋಮಾರಿಗಳು ಬಹಳ ಬ್ಯುಸಿಯಾಗಿರ್ತಾರಂತೆ. ನಿಜ ಪ್ರಿಯರೇ. ಯಾವುದ್ರಲ್ಲಿ? ಯಾವಾಗ ನೋಡಿದ್ರು ತಿನ್ನುವುದರಲ್ಲಿ. ಹೌದಲ್ಲವೋ? ಸೋಮಾರಿಗಳನ್ನು ನೋಡಿ, ಯಾವಾಗ ನೋಡಿದ್ರು ತಿನ್ನುತ್ತಲೇ ಇರ್ತಾರೆ. ಇಲ್ಲವಾದ್ರೆ ಯಾವಾಗ ನೋಡಿದ್ರು ಬಹಳ ಕಷ್ಟಪಟ್ಟು ಮಲಗುತ್ತಲೇ ಇರ್ತಾರೆ. ಇಲ್ಲವೇ ಯಾವಾಗ ನೋಡಿದ್ರೂ ಕೂಡ ರಿಮೋಟ್ ಕಂಟ್ರೋಲ್ ಕೈಯಲ್ಲಿ ಹಿಡ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಇಲ್ಲವೇ ಸೆಲ್ಫೋನ್ನಲ್ಲಿ ವಿಡಿಯೋ ಗೇಮ್ಸ್ ಆಡ್ತಾ ಇರ್ತಾರೆ ಎಷ್ಟೋ ಕಷ್ಟಪಟ್ಟು.
ಹೌದಲ್ಲ? ವಿಡಿಯೋ ಗೇಮ್ಸ್ ಆಡ್ತಾ ಇರ್ತಾರೆ, ಇಲ್ಲವೇ ಫೋನ್ ತಕೊಂಡು ಕಿವಿ ಹತ್ರ ಇಟ್ಕೊಂಡು ಯಾವಾಗ್ಲೂ ಯಾರೊಂದಿಗಾದ್ರೂ ಮಾತಾಡುತ್ತಾ ಇರ್ತಾರೆ. ಪ್ರಯೋಜನಕರವಾದ ಕೆಲಸ ಪಾಪ ಇವರು ಮಾಡೋದಿಲ್ಲ. ಯಾಕೆಂದ್ರೆ ಸೋಮಾರಿಗಳಲ್ಲವೋ? ಸೋಮಾರಿಗಳು ಪ್ರಯೋಜನಕ್ಕೆ ಬರುವ ಕೆಲಸ ಮಾಡಲ್ಲ. ಸಹಜವಾಗಿ ಇವರಿಗೆ ಡೇ ಡ್ರೀಮರ್ಸ್ ಅನ್ನುತ್ತಾರೆ. ಹಗಲು ಕನಸು ಮಾತ್ರ ಕಾಣ್ತಾ ಇರ್ತಾರೆ. ಏನ್ ಮಗನೇ ಎಕ್ಸಾಮ್ಸ್ ಬರ್ತಾ ಇವೆ, ಓದುವುದಿಲ್ಲವೋ ಅಂದ್ರೆ ಅದೆಷ್ಟು ಡ್ಯಾಡಿ, ನೋಡ್ತಾ ಇರು ಡ್ಯಾಡಿ, ನೋಡ್ತಾ ಇರಿ, ನನ್ನ ಹಾಲ್ ಟಿಕೆಟ್ ನಂಬರ್ ಪೇಪರಲ್ಲಿ ಕಾಣಿಸಿದ್ರೆ ಆಣೆ. ಏನಂತಾರೆ? ಅದು ಇವ್ರು ಮಾಡುವ ಕೆಲಸ. ಏನ್ ಮಾಡ್ತೇವೆ ಪೇಪರಲ್ಲಿ ಹಾಲ್ ಟಿಕೆಟ್ ನಂಬರ್ ಕಾಣದಿದ್ರೆ? ರಿಸಲ್ಟ್ಸ್ ಬಂದಾಗ ಇಂಟರ್ನೆಟ್ಟಲ್ಲಿ ಅವರ ಹಾಲ್ ಟಿಕೆಟ್ ನಂಬರ್ ಹೊಡೆದ್ರೆ ರಿಸಲ್ಟ್ಸ್ ಕಾಣಿಸೋದಿಲ್ಲ. ನೋಡ್ಬೇಕಾದದ್ದು ಅದೋ. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿರಿ, ನಮ್ಮಲ್ಲಿ ಸೋಮಾರಿಗಳು ಇಲ್ಲ ಅಂತೀರಾ? ಅಧಿಕ ಶೇಕಡ ಸೋಮಾರಿಗಳು ಏನ್ ಮಾಡ್ತಾರೆ ಗೊತ್ತಾ? ಕೇಳ್ರಿ, ಸಿಂಪ್ಟಮ್ಸ್ ಆಫ್ ಲೇಜಿ ಪೀಪಲ್, ದೇ ಆರ್ ಮೋಸ್ಟ್ಲಿ ಆನ್ ಸೋಷಿಯಲ್ ಮೀಡಿಯಾ. ಹೆಚ್ಚು ಶೇಕಡರಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾರಿರ್ತಾರೆ ಗೊತ್ತಾ? ಸೋಮಾರಿಗಳು. ಉದ್ಯೋಗವಿಲ್ಲದಂಥವರು, ವಿದ್ಯಾಭ್ಯಾಸ ಇಲ್ಲದಂಥವರು. ಒಂದು ವೇಳೆ ವಿದ್ಯಾಭ್ಯಾಸ ಮಾಡುವುದಾದ್ರೆ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡ್ತಾರೆ. ಒಂದು ಕಡೆ ಕಾಲೇಜ್ಗೆ ಹೋಗ್ಬೇಕು, ಬಂದ ನಂತರ ಹೋಮ್ವರ್ಕ್ ಮಾಡಬೇಕು, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೇಕು. ಅವ್ರಿಗೆ ಟೈಮ್ ಎಲ್ಲಿರುತ್ತೆ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬರಲು? ಟೈಮ್ ವೇಸ್ಟ್ ಮಾಡುವುದಕ್ಕಾಗಿ. ಕಷ್ಟಪಟ್ಟು ಉದ್ಯೋಗ ಮಾಡುವಂಥವ್ರನ್ನು ನೋಡಿ, ಅವರು ಉದ್ಯೋಗ ಮಾಡಿಕೊಳ್ಬೇಕು, ಕಷ್ಟಪಟ್ಟು ಉದ್ಯೋಗ ಮಾಡಬೇಕು. ಅವ್ರಿಗಿರುವಂತಹ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಅವರು ನಿರ್ವಹಿಸಬೇಕು. ಮನೆಗೆ ಬಂದ ನಂತರವೂ ಕೂಡ ಕೆಲವೊಂದು ಫೋನ್ ಕಾಲ್ ಮೂಲಕ ತಮ್ಮ ಉದ್ಯೋಗ ಮುಂದುವರಿಸಬೇಕು. ಅವರಿಗೆ ಟೈಮ್ ಎಲ್ಲಿದೆ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚಾಟಿಂಗ್ ಮಾಡುವುದಕ್ಕಾಗಿ? ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ಈ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸಮಯ ಕಳೆಯುತ್ತಾ ಇದ್ದೀರಾ? ಯೂಟ್ಯೂಬ್ನಲ್ಲಿ ಹೆಚ್ಚು ಸಮಯ ಕಳೆಯುತ್ತಾ ಇದ್ದೀರಾ? ಫೇಸ್ಬುಕ್ನಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದೀರಾ? ಟ್ವಿಟರ್ನಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದೀರಾ? ಕೇಳ್ರಿ, ಹಾಗಾದ್ರೆ ಸೋಮಾರಿಯಾಗಿದ್ದೀರಿ ನೀವು. ನಿಮ್ಗೆ ಕೆಲಸ ಕಾರ್ಯ ಇಲ್ಲ, ಜವಾಬ್ದಾರಿಕೆ ಇಲ್ಲ, ಕಷ್ಟಪಡುವ ವ್ಯಕ್ತಿತ್ವ ನಿಮಗಿಲ್ಲ. ಯಾವಾಗ ನೋಡಿದ್ರು ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿಯೇ ಇರ್ತೀರಿ. ಅದೊಂದು ಸಂಕೇತ ಆಗಿದೆ, ಸೋಮಾರಿತನಕ್ಕೆ ಅದೊಂದು ಸಂಕೇತ ಆಗಿದೆ. ಎರಡನೇದು, ಡ್ಯಾಶ್ ಮನಸ್ಸಾಗೋದಿಲ್ಲ. ಈ ಸೋಮಾರಿಗಳಿಗಿರುವಂತಹ ಲಕ್ಷಣಗಳಲ್ಲಿ ಒಂದ್ಯಾವುದೆಂದರೆ ಡ್ಯಾಶ್ ಮನಸ್ಸು ಆಗೋದಿಲ್ಲ. ಡ್ಯಾಶ್ ಮನಸ್ಸಾಗೋದಿಲ್ಲ ಅಂದ್ರೆ ಏನ್ ಮಗನೇ ಓದುತ್ತಾ ಇಲ್ಲ ಅಂದಾಗ, ಅದೇನೋ ಡ್ಯಾಡಿ ಓದುವ ಮನಸ್ಸು ಆಗ್ತಾ ಇಲ್ಲ ಅನ್ನುತ್ತಾನೆ. ಸೋಮಾರಿಗಳಿಗಿರುವ ಸ್ವಭಾವ ಏನೆಂದ್ರೆ ಪಾಪ ಅವರಿಗೆ ಯಾವುದು ಮನಸ್ಸಾಗಲ್ಲ. ಏನ್ರಿ, ಯಾಕೆ ಇಷ್ಟು ಲೇಟು, ನೀವು ಉದ್ಯೋಗಕ್ಕಿನ್ನೂ ಹೋಗ್ಲಿಲ್ಲ ಅಂದಾಗ, ಅದೇನೋ ಕಣೆ, ನನಗೆ ಈ ಜಾಬು ಏನು ಮಾಡುವ ಮನಸ್ಸು ಆಗ್ತಿಲ್ಲ. ಜಾಬ್ ಮಾಡುವ ಮನಸ್ಸಾಗೋದಿಲ್ಲ ಪಾಪ ಇವರಿಗೆ. ಆದರೆ ಪ್ಲೇಟ್ ತುಂಬ ಅನ್ನ ಹಾಕಿದ್ರೆ ಮಾತ್ರ ಖಾಲಿ ಮಾಡಲು ಮನಸ್ಸಾಗತ್ತೆ. ಇದ್ದೀರಾ ನಮ್ಮ ಮಧ್ಯ ತಮ್ಮ ತಂಗಿಯಂದಿರೇ? ಓದಲು ಮನಸ್ಸಾಗ್ತಾ ಇಲ್ಲವೋ? ಹಾಗಾದ್ರೆ ಸೋಮಾರಿ ನೀವು. ಉದ್ಯೋಗ ಮಾಡುವ ಮನಸ್ಸಾಗ್ತಿಲ್ಲವೋ? ಸೋಮಾರಿಯಾಗಿದ್ದೀರಿ ನೀವು. ಮನೆ ಕೆಲಸ, ಅಡ್ಗೆ ಕೆಲಸ ಮಾಡ್ಲಿಕ್ಕಾಗ್ತಾ ಇಲ್ಲವೋ ನಿಮಗೆ? ನೀವು ಸೋಮಾರಿಯಾಗಿದ್ದೀರಿ. ಈ ದಿನ ಯಾರ್ಯಾರು ತಮ್ಮ ಜವಾಬ್ದಾರಿಕೆಯನ್ನು ನಿರ್ವಹಿಸಲಿಕ್ಕಾಗ್ತಿಲ್ಲವೋ ಅವ್ರೇನ್ ಹೇಳ್ತಾರೆ ಗೊತ್ತಾ? ಅದೇನೋ ಕಷ್ಟಪಡಲು ಮನಸ್ಸಾಗ್ತಾ ಇಲ್ಲ. ಹಾಗಾದ್ರೆ ಸೋಮಾರಿಯಾಗಿದ್ದೀರಿ ನೀವು. ಇವರಿಗೆ ಇಂಥ ಮನಸ್ಸಿರಲ್ಲ. ಎಂಥ ಮನಸ್ಸು? ಕಷ್ಟಪಡುವಂತಹ ಮನಸ್ಸು, ಓದುವ ಮನಸ್ಸು, ಪ್ರಯಾಸ ಪಡುವ ಮನಸ್ಸು, ಕೆಲಸ ಮಾಡುವ ಮನಸ್ಸು, ಕುಟುಂಬ ಕಟ್ಟಿಕೊಳ್ಳುವ ಮನಸ್ಸು ಇರೋದಿಲ್ಲ ಸೋಮಾರಿಗಳಿಗೆ. ಆ ಮನಸ್ಸು ಕಷ್ಟಪಡಲಾರದಂತೆ ಮಾಡುತ್ತೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರಿದ್ದೀರಾ ಸೋಮಾರಿತನದಿಂದ ಸಫರ್ ಆಗುವಂಥವ್ರು? ದಯವಿಟ್ಟು ಕೇಳಿ. ಅಷ್ಟಕ್ಕೂ ನನ್ನ ಪ್ರಶ್ನೆ, ಸೋಮಾರಿಗಳು ಪರಲೋಕಕ್ಕೆ ಹೋಗ್ತಾರಂತೀರಾ ಇಲ್ಲ ಅಂತೀರಾ? ಏನನಿಸುತ್ತೆ ನಿಮಗೆ? ನಮ್ಮಲ್ಲಿ ಸೋಮಾರಿಗಳು ಇದ್ದಾರಂತೀರಾ ಇಲ್ಲ ಅಂತೀರಾ? ಇದ್ದಾರಂತೀರಾ ಇಲ್ಲ ಅಂತೀರಾ? ನೀವು ಸೋಮಾರಿಗಳಿಲ್ಲದಿದ್ದರೂ ನಮ್ಮಲ್ಲಿ ಕೆಲವರು ಸೋಮಾರಿಗಳಿದ್ದಾರೆ ಎನ್ನುವಂಥವ್ರು ಜೋರಾಗಿ ಚಪ್ಪಾಳೆ ತಟ್ಟಿ. ರೈಟ್. ಗಂಡಸರಿಗೇನೋ ಸೋಮಾರಿಗಳು ಅನ್ನಲಾಗುತ್ತೆ. ಗಂಡಸರಿಗೇನೋ ಸೋಮಾರಿಗಳು 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 ಅನ್ನುತ್ತೇವೆ. ಹಾಗೆಯೇ ತಿನ್ನುವ ವಿಷಯದಲ್ಲಿ ಹೊಟ್ಟೆ ಬಾಕನು ಅನ್ನುತ್ತೇವೆ. ನಿದ್ರೆ ಮಾಡುವವನು ಅನ್ನುತ್ತೇವೆ, ಅವನು ಅನ್ನುತ್ತೇವೆ. ನಿಮಗೆ ಗೊತ್ತಲ್ಲ, ಕೋಣ ಎಂದು ಪಶುವಿಗೆ ಕರೆಯುತ್ತಾರಲ್ಲವೇ, ಅದು ಗಂಡಾಗಿರುತ್ತೆ. ಕೋಣ ಅಂದ್ರೆ ಗಂಡು. ಸರಿ. ಹೊಟ್ಟೆ ಬಾಕ, ನಿದ್ರೆ ಮಾಡುವವ, ಇನ್ನೇನು ಸೋಮಾರಿ, ಮತ್ತೆ ಸ್ತ್ರೀಯರ ಸಂಗತಿ ಏನು? ನಿಮ್ಗೇನಾದ್ರೂ ಗೊತ್ತಿದ್ರೆ ನಮಗೆ ಕರೆ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮ್ ಆ ಹೆಸರು ಬಳಸೋಣ. ಎಂಥವ್ರು ಉದ್ಧಾರ ಆಗ್ತಾರೆ? ಎಂಥವರು ಬಂಗಾರದ ಭವಿಷ್ಯ ಕಾಣುತ್ತಾರೆ? ಎಂಥವರು ಜೀವಿತದಲ್ಲಿ ಉನ್ನತ ಸ್ಥಾನಕ್ಕೆ ಬರ್ತಾರೆ? ಜಾಗ್ರತೆಯಿಂದ ಕೇಳಿ. ಇರುವೆಗಳು ಕಲಿಸುವ ಪಾಠ. ಕಷ್ಟಪಡುವಂಥವರೇ, ಪ್ರಯಾಸ ಪಡುವಂಥವರೇ ಖಂಡಿತವಾಗಿ ಉದ್ಧಾರವಾಗ್ತಾರೆ. ಚುರುಕಾಗಿರುವಂಥವರೇ ಖಂಡಿತವಾಗಿ ಉದ್ಧಾರವಾಗ್ತಾರೆ. ಯಾವುದಾದ್ರೂ ಒಂದು ಕೆಲಸ ಹಿಡ್ಕೊಂಡ್ರೆ ಆ ಕೆಲಸ ಸಾಧಿಸುವಂಥವರೇ ಖಂಡಿತವಾಗಿ ಉದ್ಧಾರ ಆಗ್ತಾರೆ.
ಸೇವೆಯಲ್ಲಿ ನನ್ನೊಂದಿಗೆ ಕೆಲವೊಂದು ನೂರಾರು ಜನ, ಸಾವಿರಾರು ಜನ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಆದರೆ ಯಾವುದಾದ್ರೂ ಒಂದು ಕೆಲಸ ನಾನು ಕೊಡಬೇಕಾದಾಗ ಯಾರಿಗೆ ಕೊಡ್ತೇನೆ ಗೊತ್ತಾ? ಕಷ್ಟಪಡುವವರಿಗೆ ಕೊಡ್ತೇನೆ. ಯಾರ್ಯಾರು ಚುರುಕಾಗಿರುತ್ತಾರೋ ಅವರಿಗೆ ಕೊಡ್ತೇನೆ. ಯಾಕೆಂದ್ರೆ ನಂಬಿಕೆ ಇವರಿಗೆ ಕೆಲಸ ಕೊಟ್ರೆ ಇವರು ಮಾಡ್ತಾರೆಂಬ ನಂಬಿಕೆ. ಸೋಮಾರಿಗೆ ಕೊಡುವುದಾದ್ರೆ ಕೆಲಸ ಮಾಡುವುದಿಲ್ಲ, ಅದನ್ನು ಪಕ್ಕಕ್ಕಿಡ್ತಾರೆ. ಸೋಮಾರಿಗೆ ಪರಿಚರ್ಯ ಕೊಟ್ಟರು, ಕೆಲಸ ಕೊಟ್ಟರು, ಅದಕ್ಕೆ ಅವರು ನ್ಯಾಯ ಮಾಡಲ್ಲ, ನಿರ್ಲಕ್ಷ್ಯ ಮಾಡ್ತಾರೆ. ಅದು ಸೋಮಾರಿಗಳ ಲಕ್ಷಣ ಆಗಿದೆ. ಕೆಲವರನ್ನು ನಾನು ನೋಡ್ತಾ ಇರ್ತೇನೆ, ಯಾವುದಾದ್ರೂ ಒಂದು ಕೆಲಸ ಕೊಟ್ಟರೆ ನಿರ್ಲಕ್ಷ್ಯ ಮಾಡ್ತಾರೆ. ಆ ಕೆಲಸ ಫಿನಿಶ್ ಮಾಡೋದಿಲ್ಲ, ಕೆಲಸ ಪೂರ್ತಿ ಮಾಡೋದಿಲ್ಲ. ಅದಕ್ಕೆ ಅನೇಕ ಕಾರಣ ಹೇಳ್ತಾರೆ. ಯಾಕೆ ಹಾಗೆ ಮಾಡ್ತಾರೆ? ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಸೋಮಾರಿಗಳಿಗಿರುವ ಲಕ್ಷಣ ಏನೆಂದ್ರೆ ನೆಪ ಹೇಳುತ್ತಾರೆ. ಚುರುಕಾಗಿರುವವರಿಗಿರುವ ಸ್ವಭಾವ ಎಂಥದೆಂದರೆ ಸಾಧಿಸುತ್ತಾರೆ. ಸಹೋದರ ಸಹೋದರಿಯರೇ, ಚುರುಕಾಗಿರುವವರಿಗೋಸ್ಕರ ಪ್ರಪಂಚ ಕಾದು ಎದುರು ನೋಡ್ತಿದೆ. ಕಷ್ಟಪಟ್ಟು ಕೆಲಸ ಮಾಡುವವರನ್ನು ದೇವರು ಆಶೀರ್ವದಿಸಬೇಕು ಎಂದು ಮನಪೂರ್ವಕವಾಗಿ ಕೋರುತ್ತಿದ್ದಾರೆ. 128ನೇ ಕೀರ್ತನೆ 2ನೇ ವಚನ. ನಿಶ್ಚಯವಾಗಿ ನೀನು ನಿನ್ನ ಕಷ್ಟಾರ್ಜಿತವನ್ನು ಅನುಭವಿಸುವಿ. ಅಂದ್ರೆ ಕಷ್ಟಪಟ್ಟದ್ದನ್ನು ಅನುಭವಿಸುತ್ತಿ. ಅರ್ಥ ಆಗ್ತಿದೆಯಾ? ಕಷ್ಟಪಡಲಾರದೆ ಸಂಪಾದಿಸಿದ್ಯಾವುದು ನಿಲ್ಲೋದಿಲ್ಲ. ಇದೀರಾ ನಮ್ಮ ಮಧ್ಯೆ ಯಾರಾದ್ರೂ ಕಷ್ಟಪಡಲಾರದೆ ಅಡ್ಡದಾರಿಯಲ್ಲಿ ಸಂಪಾದಿಸಬೇಕೆಂದು ಬಯಸುವಂತವರು? ಸುಲಭವಾಗಿ ದುಡ್ಡು 2ರಷ್ಟು ಮಾಡಿಕೊಳ್ಳಬೇಕೆಂಬ ಆಲೋಚನೆ ನಿಮ್ಮಲ್ಲಿ ಯಾರಿಗಾದರೂ ಇರುವುದಾದ್ರೆ ಅದು ಅವಿವೇಕ ಆಗಿದೆ, ಅದು ಅಮಾಯಕತ್ವವಾಗಿದೆ. ಹಾಗೆ ಯಾವತ್ತೂ ಮಾಡಬೇಡಿ. ಬೈಬಲ್ ಹೇಳುತ್ತದೆ ನಿಶ್ಚಯವಾಗಿ, ಅಂದರೆ 100% ಕಷ್ಟಪಡುವಂಥವನು ತಾನು ಕಷ್ಟಪಟ್ಟದ್ದನ್ನು ಅನುಭವಿಸುತ್ತಾನೆ, ಅದನ್ನು ಸವಿಯುತ್ತಾನೆ. ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮಣಿಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಅದು ಕಷ್ಟಪಡುವವರಿಗೆ ಸಿಗುವ ಆಶೀರ್ವಾದ ಆಗಿದೆ. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಅಂದರೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಯಾವುದೇ ಕೆಲಸ ಮಾಡುವುದಾದರೆ, ಯಾವುದೇ ಪ್ರಯತ್ನ ಮಾಡುವುದಾದರೆ ದೇವರು ಅದನ್ನು ಆಶೀರ್ವದಿಸ್ತಾರೆ. ಇರುವೆಗಳು ಅಡ್ಡದಾರಿಯಲ್ಲಿ ಹೋಗುವುದನ್ನು ನೋಡಿದೀರಾ? ಎಲ್ಲಾ ಇರುವೆ ಒಂದೇ ದಾರಿಯಲ್ಲಿ ಹೋಗ್ತವೆ, ಅಡ್ಡದಾರಿಯಲ್ಲಿ ಹೋಗುವ ಪ್ರಯತ್ನ ಮಾಡಲ್ಲ. ಒಂದೇ ದಾರಿಯಲ್ಲಿ ಹೋಗ್ತವೆ, ಕ್ರಮಶಿಕ್ಷಣೆಯಿಂದ ಹೋಗ್ತವೆ. ಮೊದಲನೇದಾಗಿ ಇರುವೆಗಳು ಕಲಿಸುವುದೇನು ಗೊತ್ತಾ? ಕಷ್ಟಪಡುವುದು. ಸೋಮರಿತನ ಇರುವೆಗಳ ಕೈಲಾಗಲ್ಲ. ಖಾಲಿಯಾಗಿ ಕೂತ್ಕೊಂಡು ಹರಟೆ ಹೊಡೆಯುವುದು ಇರುವೆಗಳ ಕೈಲಾಗಲ್ಲ. ಸಹೋದರ ಸಹೋದರಿಯರೇ, ಟೈಮ್ ವೇಸ್ಟ್ ಮಾಡಬೇಡಿ, ಟೈಮ್ ಪಾಸ್ ಮಾಡಬೇಡಿ. ನಮ್ಮಲ್ಲಿ ಬಹಳ ಜನ ಟೈಮ್ ಪಾಸ್ ಮಾಡ್ತಾರೆ. ಏನ್ ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಸೋಮಾರಿಗಳಿಗೆ ಏನ್ ಅರ್ಥ ಆಗತ್ತೆ ಹೇಳಿ? ಎಂದಾದರೂ ನಿಮ್ಗನಿಸಿದೀಯಾ? ಏನ್ ಮಾಡಬೇಕೆಂದು ಅರ್ಥ ಆಗ್ತಾ ಇಲ್ಲ ಅನ್ನೋದಾದ್ರೆ ನೀವು ಸೋಮಾರಿಯಾಗಿದ್ದೀರಿ ಎಂದರ್ಥ. ಅಂದ್ರೆ ಹಸಿವೆ ಆಗ್ತಿದೆ ಎಂದರ್ಥ, ತಿನ್ಬೇಕನ್ನಿಸುತ್ತಿದೆ ಎಂದರ್ಥ. ಅದನ್ನು ಬಿಟ್ರೆ ಬೇರೆ ಏನ್ ಕೈಲಾಗಲ್ಲ. ಕಷ್ಟಪಡುವವನಿಗೆ ಕೈ ತುಂಬ ಕೆಲಸ ಇರುತ್ತೆ. ಸೋಮರಿಗೆ ಅವನ ಕಣ್ಮುಂದೆ ಯಾವ ಕೆಲಸ ಕಾಣಿಸೋದಿಲ್ಲ. 2ನೇದು, ಇರುವೆ ಕಾಲಗಳನ್ನು ಗಮನಿಸುತ್ತವೆ. ಏನ್ ಮಾಡ್ತವೆ? ಇರುವೆಗಳು ಕಾಲಗಳನ್ನು ಗಮನಿಸುತ್ತವೆ. ನಮಗೆ ಕಾಲ ಇವೆಯೋ ಇಲ್ಲವೋ? ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ ಇವೇ ಅಲ್ಲವೋ? ನೋಡೋಣ ಬನ್ನಿ. ಜ್ಞಾನೋಕ್ತಿ 6ನೇ ಅಧ್ಯಾಯ 6ನೇ ವಚನ ಏನು ಹೇಳುತ್ತೆ ನೋಡಿ. ಸೋಮರಿಯೇ, ಇರುವೆಯ ಹತ್ತಿರ ಹೋಗು, ಅವುಗಳ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. 8ನೇ ವಚನ. ಅವು ಬೇಸಿಗೆ ಕಾಲದಲ್ಲಿ ಆಹಾರವನ್ನು ಸಿದ್ಧಮಾಡಿಟ್ಟುಕೊಳ್ಳುವವು, ಕೊಯ್ಲಿನ ಕಾಲದಲ್ಲಿ ಧಾನ್ಯವನ್ನು ಸಂಗ್ರಹಿಸಿಟ್ಟುಕೊಳ್ಳುವವು. ಇರುವೆಗಳಿಗೆ ಕಾಲ ಗೊತ್ತು. ಬೇಸಿಗೆ ಕಾಲ ಇದು ಆಹಾರ ಸಂಗ್ರಹಿಸಿಕೊಳ್ಳುವ ಕಾಲ. ಆನಂತರ ಮಳೆಗಾಲ ಬರ್ಲಿಕ್ಕಿದೆ. ನಾವೆಷ್ಟೇ ಕಷ್ಟಪಡೋಣ ಅಂದ್ರೆ ಆಗೋದಿಲ್ಲ. ಮಳೆಯಲ್ಲಿ ಹೊರಗೆ ಹೋಗ್ಲಿಕ್ಕಾಗಲ್ಲ, ಆಹಾರ ಸಂಗ್ರಹಿಸಿಕೊಳ್ಳಲಿಕ್ಕಾಗಲ್ಲ. ಪ್ರಮಾದ ಹೊಂಚಿ ಹಾಕಿಕೊಂಡಿರುತ್ತೆ. ಕಠಿಣ ಕಾಲ ಬರ್ಲಿಕ್ಕಿದೆ, ಕಷ್ಟಕಾಲ ಬರ್ಲಿಕ್ಕಿದೆ. ಹಾಗಾಗಿ ಈ ಇರುವೆಗಳು ಮಾಡುವುದೇನೆಂದರೆ ಎಷ್ಟು ಕಷ್ಟಪಡಲು ಸಾಧ್ಯವೋ ಅಷ್ಟು ಕಷ್ಟ ಬೇಸಿಗೆ ಕಾಲದಲ್ಲಿ ಪಡ್ತವೆ. ಆಹಾರವನ್ನು ಕೂಡಿಟ್ಕೊಳ್ತವೆ. ಅಂದರೆ ಅರ್ಥವೇನು ಗೊತ್ತಾ ನಿಮಗೆ? ಇರುವೆಗಳು ಕಾಲ ಯಾವುದೆಂದು ಗುರುತಿಸುತ್ತವೆ, ಫಲಿತವಾಗಿ ಮುಂದಾಲೋಚನೆಯುಳ್ಳವುಗಳಾಗಿ ಕಷ್ಟಪಡುತ್ತವೆ. ಈ ದಿನ ನಮ್ಮಲ್ಲಿ ಬಹಳ ಜನರಿಗೆ ಮುಂದಾಲೋಚನೆ ಇಲ್ಲ. ಬೇಸಿಗೆಯ ಕಾಲದಲ್ಲಿ ಅವು ಆಹಾರವನ್ನು ಸಂಗ್ರಹಿಸಿಟ್ಟುಕೊಂಡು ಏನೆಲ್ಲ ಸಂಪಾದಿಸುತ್ತವೆಯೋ ಅದನ್ನೆಲ್ಲ ಖಾಲಿ ಮಾಡುವುದಿಲ್ಲ. ಎಷ್ಟು ಆಹಾರ ಸಂಗ್ರಹಿಸಿಟ್ಟುಕೊಳ್ತವೋ, ಸಂಗ್ರಹಿಸಿಟ್ಟುಕೊಂಡ ಆಹಾರವನ್ನೆಲ್ಲ ಖಾಲಿ ಮಾಡುವ ಗುಣ ಅವುಗಳ ಗುಣವಲ್ಲ. ಏನ್ ಮಾಡ್ತವೆ? ಆಹಾರವನ್ನು ಅವು ಉಳಿತಾಯ ಮಾಡ್ತವೆ.
ಮಳೆಗಾಲ ಬರ್ಲಿಕ್ಕಿದೆ. ಕಷ್ಟಪಡುವ ಮನಸ್ಸು ನಮಗಿದ್ರೂ ಕಷ್ಟಪಡುವುದಕ್ಕೆ ವಾತಾವರಣ ನಮಗೆ ಅನುಕೂಲವಾಗಿರೋದಿಲ್ಲ ಅಂದ್ಕೊಂಡು ಏನ್ ಮಾಡ್ತವೆ ಗೊತ್ತಾ? ಉಳಿತಾಯ ಮಾಡ್ತವೆ, ಆಹಾರವನ್ನು ಕೂಡಿಸಿಟ್ಟುಕೊಳ್ಳುತ್ತವೆ, ಭದ್ರಪಡಿಸಿಕೊಳ್ತವೆ. ಯಾಕೆಂದ್ರೆ ಕಷ್ಟಕಾಲ ಬರ್ಲಿಕ್ಕಿದೆ. ಮುಂದಾಲೋಚನೆ ಉಳ್ಳಂತಹ ಜೀವಿತ ಈ ಇರುವೆಗಳು ಕಲಿಸುತ್ತಿವೆ. ಆದರೆ ನಮ್ಮಲ್ಲಿ ಅನೇಕರು ಮುಂದಾಲೋಚನೆ ಉಳ್ಳವರಾಗಿದ್ದಾರಂತೀರಾ? ಒಮ್ಮೆ ಆಲೋಚಿಸಿ. ಪರಿಶುದ್ಧನಾದ ತಂದೆ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ಶ್ರೇಷ್ಠವಾದ ಸಂದೇಶದಿಂದ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು. ನಮ್ಮಲ್ಲಿಯೂ ಸೋಮಾರಿತನ ಇದೆ, ಅದು 100% ವಾಸ್ತವ. ಆ ಸೋಮಾರಿತನವನ್ನು ಜಯಿಸಿ ಏಸಯ್ಯಾ, ಕಷ್ಟಪಡುವಂತಹ ಮನಸ್ಸು ನಮಗೆ ದಯಪಾಲಿಸಿರಿ, ಮುಂದಾಲೋಚನೆಯನ್ನು ದಯಪಾಲಿಸಿರಿ, ಕಾಲಗಳನ್ನು ಗುರುತಿಸುವಂತಹ ಕೃಪೆ ನಮಗೆ ದಯಪಾಲಿಸಿರಿ. ಅದೇ ಸಮಯದಲ್ಲಿ ನೀವು ನಮಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದೀರಿ, ನಿಮ್ಮ ಪ್ರಾಣವನ್ನೇ ನಮಗಾಗಿ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮನ್ನು ಸಂತೋಷಪಡಿಸುವ ಜೀವಿತವನ್ನು ಕೂಡ ನಮಗೆ ದಯಪಾಲಿಸಿರಿ. ನೀವು ನೋಡ್ತಾ ಇದ್ದೀರಿ ಎಂಬ ಧ್ಯಾಸ ಉಳ್ಳವರಾಗಿ, ಕಷ್ಟಪಟ್ಟು ಕ್ರಮಶಿಕ್ಷಣೆಯುಳ್ಳವರಾಗಿ ದೇವರೇ ಕಾಲಗಳನ್ನು ಗುರುತಿಸಿ ಒಟ್ಟುಗೂಡಿ ಕುಟುಂಬವಾಗಿ ಆತ್ಮಿಕ ಪ್ರಯಾಣ ಮುಂದುವರಿಸುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.